ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅಂದರೆ ಜಾಬ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದನ್ನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಯಾವ ಜಾಬ್ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಫಸ್ಟಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅದು ಯಾವ ಜಾಬ್ ಅಂತ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಅರ್ಥವಾಗುತ್ತೆ. ಮತ್ತು ಯಾರೆಲ್ಲ ಅರ್ಹರು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಏನಂದರೆ KMFನಲ್ಲಿ ಪದವೀಧರರಿಗೆ ಬಂಪರ್ ಗುಡ್ ನ್ಯೂಸ್. ಸರ್ಕಾರಿ ಹಾಲು ಉತ್ಪಾದಕರ ಸಂಘದಲ್ಲಿ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಅದು ಯಾವ ಡಿಸ್ಟಿಕ್? ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಲಿಮಿಟೆಡ್ನಲ್ಲಿ ನಿಮಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. 27 ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಇವರು ಕರೆದಿದ್ದಾರೆ. ಮತ್ತು ಅಭ್ಯರ್ಥಿಗಳು ಯಾವ ಅಭ್ಯರ್ಥಿ ಇದಕ್ಕೆ ಅರ್ಜಿ ಹಾಕಬಹುದು ಅಂದರೆ, ಪದವೀಧರರು ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದ್ದಾರೆ. ಮತ್ತು ಹುದ್ದೆಗಳ ವೇತನ ಮತ್ತು ವಿವರ ಏನಂದರೆ, ನೇಮಕಾತಿ ಅಡಿಯಲ್ಲಿ ಒಟ್ಟು 27 ಖಾಲಿ ಹುದ್ದೆಗಳು ಭರ್ತಿ ಮಾಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಹಾಯಕ ವ್ಯವಸ್ಥಾಪಕನಾಗಿ ನೇಮಕ ಮಾಡಲಾಗುವುದು. ಈ ಹುದ್ದೆಗಳಿಗೆ ₹34,100ರಿಂದ ₹99,400ವರೆಗೆ ಮಾಸಿಕ ವೇತನ ಇರುತ್ತೆ. ಮತ್ತು ಹುದ್ದೆ ಮತ್ತು ವೇತನ ವಿವರ ಆಯಿತು. ಮತ್ತು ಈಗ ಅರ್ಹತಾ ಮಾನದಂಡಗಳು ಏನಂದರೆ, ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಯು ಯಾವುದೇ ಶಿಸ್ತಿನಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಮಂಡಳಿಯಿಂದ ಪದವೀಧರರಾಗಿರಬೇಕು. BSc ಮತ್ತು BA ಆ್ಯಂಡ್ BCom, BBA ಇತ್ಯಾದಿ ಯಾವುದೇ ಪದವಿ ಈ ಹುದ್ದೆಗೆ ಅರ್ಹತೆ ನೀಡುತ್ತದೆ. ಅಂದರೆ ಯಾವುದೇ ನೀವು ಪದವಿ ಮುಗಿಸಿದ್ರು ಕೂಡ ಇದಕ್ಕೆ ನೀವು ಅರ್ಜಿ ಹಾಕಬಹುದು. ಮತ್ತು ಸಾಮಾನ್ಯ ವರ್ಗದ ವಯಸ್ಸಿನ ಮಿತಿ ನೋಡೋದಾದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷದ ಮತ್ತು ಗರಿಷ್ಠ ವಯಸ್ಸು 40 ವರ್ಷಗಳಾಗಿರಬೇಕು ನಿಗದಿಪಡಿಸಿದ್ದಾರೆ. ಮತ್ತು ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ವಯಸ್ಸು ರಿಯಾಯಿತಿ ನೀಡಲಾಗುವುದು. ಮತ್ತು 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಉಲ್ಲಂಘನೆಯನ್ನು ಅವಕಾಶವಿದೆ. ಮತ್ತು ಇದಕ್ಕೆ ಯಾವ ರೀತಿ ಅರ್ಜಿ ಹಾಕುವುದು ಅಂತ ಅರ್ಜಿಯ ಸಲ್ಲಿಸುವ ವಿಧಾನನೂ ಹೇಳ್ತೇನೆ. ಮತ್ತು ಅರ್ಜಿ ಶುಲ್ಕ ಅಂದರೆ, ಈಗ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ವರ್ಗವನ್ನು ಅವಲಂಬಿಸಿ ಬದಲಾಗುತ್ತದೆ. 2A ಮತ್ತು 3B ಮತ್ತು 2B ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ ₹500 ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಮತ್ತು ಸಾಮಾನ್ಯ ಮತ್ತು ಇತರ ವರ್ಗದ OBC ಇತ್ಯಾದಿ ಅಭ್ಯರ್ಥಿಗಳಿಗೆ ₹1,000 ಪಾವತಿಸಬೇಕಾಗುತ್ತದೆ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ, ಅಭ್ಯರ್ಥಿಗಳು KMF ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಈ ಅರ್ಜಿಯನ್ನು ಹಾಕಬಹುದು. ಮತ್ತು ಕೊನೆಯ ದಿನಾಂಕ ಇವತ್ತು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಕೊನೆಯ ದಿನಾಂಕ ಆಸಕ್ತಿ ಅಭ್ಯರ್ಥಿಗಳು ಸೆಪ್ಟೆಂಬರ್ 29ನೇ ತಾರೀಕು ಒಳಗಾಗಿ ಸಂಜೆ 5 ಗಂಟೆ ಮಟ ನಿಮಗೆ ಟೈಮ್ ಇದೆ. ಮುಂಚೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ನೀವು ನಿಗದಿತ ಗಡುವಿನ ನಂತರ ಅರ್ಜಿಗಳನ್ನು ಯಾವುದೇ ಸಂದರ್ಭದಲ್ಲಿ ಸ್ವೀಕರಿಸಲಾಗುವುದಿಲ್ಲ ಅಂತ. ಹೆಚ್ಚಿನ ವಿವರಗಳು ಮತ್ತು ಬೇಕಂದರೆ ನೀವು KMF ಅಧಿಕೃತ ವೆಬ್ಸೈಟ್ಗೆ ನೀವು ಹೋದರೆ ನಿಮಗೆ ಹೆಚ್ಚಿನ ಮಾಹಿತಿ ಇದರಲ್ಲಿ ಅವರು ಹಾಕಿರುತ್ತಾರೆ. ನೀವು KMF ವೆಬ್ಸೈಟ್ಗೆ ಹೋದರೆ, ಅಧಿಕೃತ ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಮತ್ತು ಈ ವಿಡಿಯೋ